ಈಗ ಮೊದಲ ಒಂದು ರೀತಿ ಪ್ರಕಾರ ಗಣಿತ ತಿಳಿಸ್ನು ಅತಿ ವೇಗವಾಗಿ ಹೆಂಗೆ ಮಾಡ್ಬೇಕು ಅದನ್ನು ತಿಳಿಸ್ತಾನ. ಮೊದಲ ಚೌಕಾಕಾರದ 25 ಸೆಂಟಿಮೀಟರ್ ಭುಜದ ಚೌಕಾಕಾರದ ಘನಾಕೃತಿಯಲ್ಲಿ 15 ಸೆಂಟಿಮೀಟರ್ ಎತ್ತರದವರೆಗೆ ವನಸ್ಪತಿ ಎಣ್ಣೆ ಇದೆ. ಇನ್ನೆಷ್ಟು ಘನ ಸೆಂಟಿಮೀಟರ್ ಎಣ್ಣೆಯನ್ನು ಅದರಲ್ಲಿ ಹಾಕುವುದರಿಂದ ಅದು ತುಂಬುವುದು. ಈಗ ಮೊದಲ ಡಬ್ಬಿ ಗಣಫಲ ತಕ್ಕೋತೀರಿ. ಅದರ ತುಂಬಿದ ಎಣ್ಣೆ ಗಣಫಲ ಹೆಂಗೆ ತಕ್ಕೋತೀರಿ? ಭುಜ ಗುಂಡ್ಲೆ 15 ಸೆಂಟಿಮೀಟರ್ ಎತ್ತರದವರೆಗೆ ತುಂಬಿಕೊಂಡದನ್ನ ಅದನ್ನು 15 ಹಚ್ಚಿದ್ರಿ ಅಂದ್ರೆ ಎಣ್ಣೆ ಗಣಫಲ ಬರ್ತದ. 25 ಗುಂಡ್ಲೆ 25 ಸರ್ ಹಚ್ಚಿದ್ರಿ ಅಂತಂದ್ರೆ ಅದು ಡಬ್ಬಿಯ ಗಣಫಲ ಬರ್ತದ. ಅರ್ಥ ಆತ್ಲ? ಇನ್ನು ತುಂಬಿದ ಎಣ್ಣೆ ಎತ್ತರ ಅಂದ್ರೆ ಉದ್ದ ಆಗಲ್ಲಾಗ ಏನು ಫರ್ಕ್ ಆಗೋದಿಲ್ಲ, ಎತ್ತರಕ್ಕೆ ಹೆಚ್ಚು ಕಡಿಮೆ ಆಗ್ತದೆ. ಯಾಕೆ 15 ಸೆಂಟಿಮೀಟರ್ ಎತ್ತರ ತುಂಬ್ಯದ. 25 ಗುಂಡ್ಲೆ 15 ತುಂಬ್ಯದ ಅಂದರೆ ಈಗ ಪಾತ್ರೆಯಲ್ಲಿ ಇದ್ದ ಎಣ್ಣೆ ಗಣಫಲ ಬರ್ತದ. ಅದು ಆಮೇಲೆ ಏನಾಗ್ತದೆ, ಈಗ ತುಂಬಬೇಕಾದ ಎಣ್ಣೆಯ ಘನಫಲ ಬರೋಬರಿ ಡಬ್ಬಿಯ ಘನಫಲ ತುಂಬಿದ ಎಣ್ಣೆಯ ಘನಫಲವನ್ನು ಕಳೆದರಿ ಅಂತಂದ್ರೆ ನಿಮಗಿನ್ನ ತುಂಬಬೇಕಾದದ್ದು ಎಣ್ಣೆಯ ಘನಫಲ ಸಿಗ್ತದೆ. ಹಂಗೂ ಮಾಡಿ ನೋಡ್ರಿ, ನಿಮಗೆ ಯಾವುದು ಸರಳ ಆಗ್ತದೆ ಅದು ಮಾಡ್ರಿ. ಈಗ ನಾನು ಡಬ್ಬಿಯ ಘನಫಲ ತಗೋತೀನಿ. ಚೌಕಾಕಾರದ ಡಬ್ಬಿಯ ಘನಫಲ ಬರೋಬರಿ ಭುಜ ಗುಂಡ್ಲೆ ಭುಜ 25 ಡಬ್ಬಿಯ ಗಣಫಲ ತಕ್ಕೊತೀರಿ. 25 ಗುಂಡ್ಲೆ 25 ಬರೋಬರಿ 15,625 ಘನ ಸೆಂಟಿಮೀಟರ್ ಬರ್ತದೆ ಡಬ್ಬಿಯ ಘನಫಲ. ಮಾಡಿ ನೋಡ್ರಿ ಗುಣಾಕಾರ, ಯಾಕಂದ್ರೆ ನಾ ಮಾಡಿ ಪ್ರಾಕ್ಟೀಸ್ ಆಗಿದೆ. ಇನ್ನು ತುಂಬಿದ ಎಣ್ಣೆಯ ಘನಫಲ ಬರೋಬರಿ ಹಿಂಗೆ ಕಲಿಸಿರ್ತಾರ, ಹಿಂಗೆ ಮಾಡಬೇಡ್ರಿ. ಇರ್ಲಿ, ಇದನ್ನು ತೋರಿಸ್ನ. ತುಂಬಿದ ಎಣ್ಣೆಯ ಘನಫಲ ಬರೋಬರಿ ನೋಡ್, ಉದ್ದ 25 ಅದ, ಅಗಲೂ 25 ಅದ, ಎತ್ತರಕ್ಕೆ 15 ಸೆಂಟಿಮೀಟರ್ ತುಂಬ್ಯದಂದ್ರೆ ಏನು? ತುಂಬಿದ ಎಣ್ಣೆಯ ಘನಫಲ. ಇದು ತುಂಬಿದ ಎಣ್ಣೆಯ ಘನಫಲ ಎಷ್ಟಾಗ್ತದೆ ಅಂದ್ರೆ 9,375 ಘನ ಸೆಂಟಿಮೀಟರ್ ಆಗ್ತದೆ. ಇದು ಘನ ಸೆಂಟಿಮೀಟರ್. ತುಂಬಬೇಕಾದ ಎಣ್ಣೆಯ ಘನಫಲ ಬರೋಬರಿ ಎಣ್ಣೆಯ ಘನಫಲ ಬರೋಬರಿ ಡಬ್ಬಿಯ ಘನಫಲ ಮೈನಸ್ ತುಂಬಿದ ಎಣ್ಣೆಯ ಘನಫಲ. ಡಬ್ಬಿಯ ಘನಫಲ ಎಷ್ಟದ? 15,625 ಮೈನಸ್ 9,375 ಹೋಯ್ತು ಅಂತಂದ್ರೆ ಬರೋಬ್ಬರಿ ಎಷ್ಟು ಬರ್ತದಂದ್ರೆ ಅದನ್ನು ಕಳೆದ್ ನೋಡ್ರಿ. 5ರಾಗ 5 ಆದ್ರೆ ಪೂಜೆ, 12ರಾಗ 7 ಆದ್ರೆ 5 ಕೈಲ ಬಂತು 1, ಆಮೇಲೆ 6 4 ಆದ್ರೆ 2, 15ರಾಗ 9 ಆದ್ರೆ 6, 6,250 ಘನ ಸೆಂಟಿಮೀಟರ್ ಬರ್ತದೆ. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ, ಏದಾಗದ. ಇದು ಹಿಂಗ. ಈಗ ನಿಮಗೆ ಪರ್ಟಿಕ್ಯುಲರ್ ಮಾಡಿ ತೋರ್ಸದ್. ಹಿಂಗೆ ಲೆಕ್ಕ ಮಾಡ್ಕೋತ ಕೂತ್ರ ಎಷ್ಟು ಟೈಮ್ ಹಿಡಿತದ? ಎಷ್ಟು ಟೈಮ್ ಹಿಡಿತದ ನೋಡ್ರಿ. ಉದ್ದ ಅಷ್ಟೇ ಇರ್ತದ, ಅಗಲೂ ಅಷ್ಟೇ ಇರ್ತದ.
ಎತ್ತರದೊಳಗೆ 15 ಕಳೆದರೆ 10 ಬರ್ತದೆ. ಇನ್ನು 10 ತುಂಬಬೇಕಾಗ್ತದೆ ಎಣ್ಣೆ. ಉದ್ದ ಅಷ್ಟೇ ಇಡ್ರಿ, ಅಗಲ ಅಷ್ಟೇ ಇಡ್ರಿ. ಡಬ್ಬಿ ಎತ್ತರದಾಗ ತುಂಬಿದ ಎತ್ತರ ಕಳೆದ್ರಿ ಅಂತಂದ್ರೆ 10 ಸೆಂಟಿಮೀಟರ್ ತುಂಬಬೇಕಾದದ್ದು ಬರ್ತದೆ. ಉದ್ದ ಗುಂಡ್ಲೆ ಆಗಲ್ಲ. ಗುಂಡ್ಲೆ ತುಂಬಬೇಕಾದ ಎಣ್ಣೆ ಎತ್ತರದಿಂದ ಗುಣಾಕಾರ ಮಾಡಿದ್ರೆ ತುಂಬಬೇಕಾದ ಎಣ್ಣೆಯ ಘನಫಲ ಸಿಕ್ತು. ನೋಡ್ರಿ, ಈಗ ನಾ ಮಾಡಿ ತೋರ್ಸ್ನ ಅಷ್ಟು ಮಾಡೋದಕ್ಕಿಂತಲೂ ತುಂಬಬೇಕಾದ ಎಣ್ಣೆಯ ಘನಫಲ ಬರೋಬರಿ. ತುಂಬಬೇಕಾದ, ಇದು ಡೈರೆಕ್ಟ್ ಉತ್ತರ. ಇದು ತುಂಬಬೇಕಾದ ಎಣ್ಣೆಯ ಘನಫಲ ಬರೋಬರಿ. ಘನಫಲ ಬರೋಬರಿ ಡಬ್ಬಿ ಉದ್ದ ಅಷ್ಟೇ ಇರ್ತದ, ಅಗಲೂ ಅಷ್ಟೇ ಇರ್ತದ. ಭುಜ ಗುಂಡ್ಲೆ ಭುಜ ಅಂತ ಬರ್ಕೋರಿ, ಯಾಕಂದ್ರೆ ಘನಾಕೃತಿ ಅದದು. ಭುಜ ಗುಂಡ್ಲೆ ಭುಜ, ಭುಜ ಗುಂಡ್ಲೆ ಭುಜ. ಉದ್ದ ಭುಜನೂ ಅಷ್ಟೇ ಅದ, ಅಗಲೂ ಅಷ್ಟೇ ಅದ. ಇನ್ನ ಎತ್ತರದಾಗ ಭುಜದಾಗ ಏನ್ ಮಾಡ್ಬೇಕು? ಭುಜದ ಎತ್ತರದೊಳಗ ಮೈನಸ್ ತುಂಬಿದ ಎತ್ತರ 15 ಸೆಂಟಿಮೀಟರ್ ಕಳೆದು ಬಿಡ್ರಿ. ಇದು ತುಂಬಿದ ಎತ್ತರ. ಇದು ತುಂಬಿದ ಎತ್ತರ ಕಳಿಬೇಕು ನೀವು ಭುಜದಾಗ. ತುಂಬಿದ ಎತ್ತರ ಕಳೀರಿ. ತುಂಬಿದ ಎತ್ತರದ ಅಳತೆ ನೀವು ಕಳಿಬೇಕಾದ್ರೆ ಅಂದ್ರೆ ಏನ್ ಬರ್ತದೆ? ತುಂಬಿದ ಎತ್ತರದ ಅಳತೆ ಕಳೆದ್ರಿ ಅಂದ್ರೆ ಏನ್ ಬರ್ತದ ನೋಡ್ರಿ. 25 ಗುಂಡ್ಲೆ 25 ಗುಂಡ್ಲೆ 25 ಅದ ಎತ್ತರ. ಅದ್ರಾಗ 15 ತುಂಬ್ಯದ ಅಂದ್ರೆ ಎಷ್ಟಾಗ್ತದ ನೋಡಿ. ಇಷ್ಟೇ ಲೆಕ್ಕದಾಗೆ ಮುಗಿದು ಹೋಗ್ತದೆ ನಿಮ್ದು. 25 ಗುಂಡ್ಲೆ 25 ಗುಂಡ್ಲೆ 25ರಾಗ 15 ಆದ್ರೆ 10. 25 625. ಇದನ್ನು 0 ಇಟ್ಬಿಡ್ರಿ. ಆನ್ಸರ್ ಇಸ್ ಈಕ್ವಲ್ ಟು ತುಂಬಬೇಕಾದ ಎಣ್ಣೆ ಘನಫಲ 6250 ಘನ ಸೆಂಟಿಮೀಟರ್. ಉತ್ತರ ಸಂಖ್ಯೆ ಎ. ಇದು ಎಕ್ದಮ್ ಸರಳ. ಇದು ನೋಡ್ರಿ, ಅದೇನದ ಡಬ್ಬಿ ಘನಫಲ ತಕೊಂಡ್ರೆ ತುಂಬಿದ ಎಣ್ಣೆ ಘನಫಲ ತಕೊಂಡ್ರೆ ತುಂಬಬೇಕಾದ ಎಣ್ಣೆ ಘನಫಲ ಬರೋಬರಿ ಡಬ್ಬಿಯ ಘನಫಲ ಮೈನಸ್ ತುಂಬಿದ ಎಣ್ಣೆ ಘನಫಲ ಕಳೆದಾಗ ಬಂತು ನಿಮಗೆ. ಅಷ್ಟು ಉದ್ದ ಮಾಡೋದಕ್ಕಿಂತಲೂ ಭುಜ ಗುಂಡ್ಲೆ ಭುಜ ಇದು ಬದಲಾವಣೆ ಆಗೋದಲ್ಲ. ಎಣ್ಣೆ ಅಡ್ಡ ಉದ್ದ ಏನು ಫರ್ಕ್ ಆಗೋದು, ಎತ್ತರಕ್ಕೆ ಹೆಚ್ಚು ಕಡಿಮೆ ಆಗ್ತದೆ. ಎಣ್ಣೆ ಅರ್ಧ ಹಾಕಿದ್ರೆ ಅರ್ಧ ಇರ್ತದೆ, ಪೌಣ ಹಾಕಿದ್ರೆ ಪೌಣ ಇರ್ತದೆ. 25 ಭುಜ 25 ಭುಜ. ಈ 25 ಎತ್ತರದಾಗ 15 ಎಣ್ಣೆ ನೀವು ಹಾಕಿರಿ ಅಂದ್ರೆ 15 ಸೆಂಟಿಮೀಟರ್ ವರೆಗೆ ಎತ್ತರ ಎಣ್ಣೆ ಅದ ಅಂದ್ರೆ 25ರಾಗ 15 ಕಳೆದ್ರೆ 25 ಗುಂಡ್ಲೆ 25 ಗುಂಡ್ಲೆ ಈ 25ರಾಗ 15 ಕಳೆದ್ರಾಗ 10 ಇನ್ನೂ ತುಂಬಬೇಕಾದ ಎತ್ತರ. ತುಂಬಬೇಕಾದ ಎಣ್ಣೆ ಎತ್ತರ ಬರ್ತದ. 25 ಗುಂಡ್ಲೆ 25 ಗುಂಡ್ಲೆ 10 6250 ಘನ ಸೆಂಟಿಮೀಟರ್. ಉತ್ತರ ಸಂಖ್ಯೆ ಎ. ಇದು ಎಕ್ಸಾಕ್ಟ್ಲಿ ಇದು ಶಾರ್ಟ್ ಮೆಥಡ್. ಹಿಂಗೆ ಮಾಡ್ಬೇಕು ನೀವು. ನೀವೆಲ್ಲರೂ ಹಂಗೆ ಲೆಕ್ಕ ಮಾಡ್ಲಿಕ್ಕೆ ಹೋಗ್ಬಾರ್ದು, ಹಿಂಗೆ ಮಾಡೋದು ಕಲೀರಿ. ಎರಡೂ ರೀತಿ ತೋರಿಸಿನ ನಾನು ನಿಮಗೆ, ಎರಡೂ ರೀತಿ ಕಳಿಸಿನ. ಅದಕ್ಕೆ ಇದನ್ನು ಸರಿಯಾಗಿ ತಿಳ್ಕೊಂಡು ಲೆಕ್ಕ ಮಾಡ್ಬೇಕು. ತಿಳಿತಲ್ಲ ನಿಮಗೆ? ಯಾವುದು ಮಾಡ್ತೀರಿ ಈಗ? ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಡಬ್ಬಿಯ ಎತ್ತರ ಮೈನಸ್ ತುಂಬಿದ ಎತ್ತರ ಕಳೆದು ಅದು ಬಂದ ಗುಣಲಬ್ಧದಿಂದ ಭುಜ ಗುಂಡ್ಲೆ ಭುಜ ಗುಂಡ್ಲೆ ತುಂಬಬೇಕಾದ ಎಣ್ಣೆ ಎತ್ತರದಿಂದ ಗುಣಾಕಾರ ಮಾಡಿದರೆ ಇನ್ನು ತುಂಬಬೇಕಾದ ಎಣ್ಣೆಯ ಘನಫಲ ಬರ್ತದ. ಈಗ ನೋಡಿ, ಇದು ಎಲ್ಲ ಏನಂದ್ರೆ ಇದು ಪ್ರತಿ ಸುತ್ತ ಹಾಕಿದಂಗಿದು ಹೆಚ್ಚಾನ ಹೆಚ್ಚು ಹಿಂಗೆ ಕಲಿಸಿದ್ದು ಭಾಳ ನೋಡಿ ನಾನು. ಬುಕ್ದಾಗ ಸಹಿತ ಹಂಗೆ ಬರ್ದ. ಆದ್ರೆ ನಾ ಇದನ್ನು ಶಾರ್ಟ್ ರೀತಿ ಒಳಗೆ ತಿಳಿಸಿದ್ದು ನೀವು ಹಿಂಗೆ ಮಾಡೋದು ಕಲೀರಿ. ಎಷ್ಟು ತುಂಬಿರ್ತಾರ ಅಷ್ಟು ಎತ್ತರ ನೀವು ಚೌಕಾಕಾರದಿರ್ತದ. ಅದ್ರಾಗ ಇದನ್ನ ಕಳೆದು ಬಿಡ್ರಿ, ತುಂಬಬೇಕಾದದ್ದು ಬಂದು ಬಿಡ್ತದೆ. ಉತ್ತರ ಚಂದಂಗೆ ಫೇರ್ದಾಗ ಬರ್ಕೊಡ್ರಿ. ಎರಡು ರೀತಿ ತಿಳಿಸಿದ ಗಣಿತ ನಿಮಗೆ.